ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾಗರ ಪಂಚಮಿಯು ಶ್ರಾವಣದ ಮೊದಲ ಹಬ್ಬ ಮತ್ತು ಪ್ರಮುಖವಾದಂಥ ಹಬ್ಬವಾಗೈತಿ. ಇವತ್ತಿನ ದಿನದಾಗ ಪ್ರಕೃತಿಯ ಬಿಂಬವಾಗಿರುವಂತಹ ನಾಗದೇವತೆಯನ್ನು ಪೂಜಿಸುವುದು ಈ ಹಿಂದಿನ ತಲೆಮಾರುಗಳಿಂದ ನಾವು ನಡೆಸ್ಕೊಂಡು ಬಂದಿರುವಂತಹ ರೂಢಿ ಸಂಪ್ರದಾಯ ಆಗೈತಿ. ಹಂಗಾಗಿ ನಾವು ನಾಗರ ಪಂಚಮಿಗೆ ನಾಗದೇವತೆಗೆ ನಾಗದೇವತೆಗೆ ಇಲ್ಲ ಅಂತಂದ್ರೆ ಹುತ್ತಕ್ಕೆ ಹೋಗಿ ಹಾಲು ಎರಿತೀವಿ. ಇವತ್ತಿನ ದಿನದಾಗ ಅಳ್ಳಿಟ್ಟು ಮತ್ತು ಉಸುಳಿ ದೇವ್ರಿಗೆ ಹಿಡಿತೀವಿ. ಮರನೇ ದಿನ ಕುಚ್ಚಿದ ಕಡುಬು ಎಡಿ ಹಿಡಿತೀವಿ. ನಾಗರ ಪಂಚಮಿಯು ಸಹೋದರತ್ವ ಸಂಕೇತನೂ ಆಗೈತೆ ನೋಡ್ರಿ. ನಾನಿಲ್ಲೇ ವಿಡಿಯೋದಾಗ ತೋರ್ಸಾತಿದ್ರಲ್ಲ, ಈ ಥರ ಕೊಬ್ಬರಿನ ಸಣ್ಣದ ಬಟ್ಲ ಕಟ್ಟಿ ಈ ರೀತಿ ಸಣ್ಣ ಹುಡುಗರಿಗೆ ಕೈಯಾಗ ಆಟ ಆಡಕ್ಕೆ ಹೋಗ್ತೀವಿ. ಮತ್ತು ಜೋಕಾಲಿ ಆಟ ಆಡ್ತಾರೆ. ಮತ್ತೇನಾದರೂ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಸಣ್ಣ ಮಕ್ಕಳಿಗೋಸ್ಕರ ಏನಾದರೂ ಸ್ಪರ್ಧೆ ಇಡ್ತಿರ್ತಾರೆ. ಮುಂದೆ ವಿಡಿಯೋದಾಗ ಮುಂದೆ ನೋಡ್ಬೋದು ನೀವು ಯಾವ ರೀತಿ ಅದಾವು ಅಂತ ಹೇಳಿ. ಉಯ್ಯಾಲೆ ಉಯ್ಯಾಲೆ ಪ್ರೀತಿಯ ಉಯ್ಯಾಲೆ, ಉಯ್ಯಾಲೆ ಉಯ್ಯಾಲೆ ಪ್ರೀತಿಯ ಉಯ್ಯಾಲೆ. ಭೂಮಿ ಮ್ಯಾಗೆ ಪ್ರೀತಿ ನಮಗಾಗಿ ಹುಟ್ಟೈತೆ, ಇಬ್ಬರ ಜೋಡಿ ನೋಡಿ ಬೆಳಗಾಗಿ ನಿಂತೈತೆ. ಉಯ್ಯಾಲೆ ಉಯ್ಯಾಲೆ. ನಿಮ್ಮ ಕಡೆ ಎಲ್ಲ ಯಾರ್ಯಾರು ನಾಗರ ಪಂಚಮಿ ಯಾವ ರೀತಿ ಆಚರಣೆ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನೋಡ್ರಿ, ಎರಡನೇ ದಿನ ನಾಗದೇವತೆನ ಈ ರೀತಿ ಮಣ್ಣಿನಲ್ಲಿ ಮಾಡಿ ಮನೇಲಿ ಪೂಜೆ ಮಾಡ್ತೀವಿ. ಮತ್ತು ಒಂದು ಊರಿನ ಮಧ್ಯೆ ಈ ಥರ ಇಟ್ಟು ಊರವರೆಲ್ಲರೂ ಅಲ್ಲಿ ಹೋಗಿ ಹಾಲು ಎರೆಯೋದು, ಎಡೆ ಕೊಡೋದು ಈ ರೀತಿ ಮಾಡ್ತಿರ್ತಾರೆ. ನಮ್ಮ ಕಡೆ ಎಲ್ಲ ಈ ರೀತಿ ಮಾಡ್ತಾರೆ. ನಿಮ್ಮ ಕಡೆ ಯಾವ್ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತಿಳಿಸ್ರಿ. ಹ್ಯಾಪಿ ನಾಗರ ಪಂಚಮಿ. ಜೈ ಜೈ ಗವ್ವ.